ಲಕ್ಷ್ಮೇಶ್ವರ ಇದು ಪಶ್ಚಿಮ ಚಾಲುಕ್ಯರ ಕಾಲದ ಪುಲಗೇರಿ ಸೋಮನಾಥನ ದೇವಾಲಯಕ್ಕೆ ಹೆಸರುವಾಸಿಯಾಗಿದೆ. ಈ ದೇವಸ್ಥಾನಕ್ಕೆ ಕಾಲಿಟ್ಟಾಗ ಇಲ್ಲಿನ ಯಾವುದೋ ಅದ್ಭುತ ಶಕ್ತಿ ಶಿಥಿಲಗೊಂಡು ಮರುಜನ್ಮ ಪಡೆದ ವಾಸ್ತುಶಿಲ್ಪಗಳು, ಹಳಗನ್ನಡದ ಶಾಸನ ಲಿಪಿ ಲಿಖಿತಗಳು ಇದರ ಚರಿತ್ರೆ ಇತಿಹಾಸವನ್ನ ಸಾರಿ ಸಾರಿ ಹೇಳುತ್ತಿದ್ದವು. 1600 ವರ್ಷಗಳ ಹಿಂದೆ ಅಂದರೆ 6ನೇ ಶತಮಾನದಲ್ಲಿ ಜೈನ ಧರ್ಮೀಯ ಬಸದಿಯಲ್ಲಿ ಶಿವನ ದೇವಸ್ಥಾನ ನಿರ್ಮಾಣವಾಯಿತು. ಇಲ್ಲಿಗೆ ಆಧೇಯ ಶೆಟ್ಟಿ ಎಂಬ ಭಕ್ತನ ಭಕ್ತಿಗೆ ಮೆಚ್ಚಿ ಸೌರಾಷ್ಟ್ರದ ಸೋಮನಾಥ ನಂದಿಯ ಮೇಲೆ ಪತ್ನಿ ಪಾರ್ವತಿಯ ಸಮೇತವಾಗಿ ಬಂದು ಅದೇ ರೂಪದಲ್ಲಿ ವಿಗ್ರಹವಾಗಿ ಇಲ್ಲಿ ನೆಲೆಸಿದರು ಎಂಬ ಉಲ್ಲೇಖವಿದೆ. ಕರ್ನಾಟಕದ ಏಕೈಕ ಈ ಅಪರೂಪದ ವಿಗ್ರಹದ ದೇವಾಲಯವನ್ನು ಕಂಡ ನನಗೆ ಕುತೂಹಲವೆನಿಸಿತ್ತು. ಬ್ರಹ್ಮ, ವಿಷ್ಣು, ಮಹೇಶ್ವರನ ಸ್ವರೂಪದಲ್ಲಿ ದಕ್ಷಿಣ, ಉತ್ತರ, ಪೂರ್ವ ಎಂಬ 3 ಮಹದ್ವಾರಗಳು ಮುಗಿಲೆತ್ತರಕ್ಕೆ ಬೆಳೆದು ಕೈಲಾಸದಲ್ಲಿನ ಶಿವನ ದರ್ಶನಕ್ಕೆ ದಾರಿಹೋಕನಾದ ನನಗೆ ದಾರಿ ಮಾಡಿಕೊಟ್ಟವು. ಚಾಲುಕ್ಯರ ರಾಜ 2ನೇ ಪುಲಕೇಶಿಯ ಶಾಸನ, ರಾಷ್ಟ್ರಕೂಟರ ರಾಜ ಧ್ರುವನ ಶಾಸನ, ಪಶ್ಚಿಮ ಗಂಗರ 2ನೇ ಮಾರಸಿಂಹನ ಶಾಸನಗಳು ಹೇಳುವಂತೆ ಪುಲಗೇರಿ ಮೊದಲು ಚಾಲುಕ್ಯರ ಆಡಳಿತಕ್ಕೆ ಒಳಪಟ್ಟು ನಂತರ ರಾಷ್ಟ್ರಕೂಟರು, ಪಶ್ಚಿಮ ಗಂಗರು ಮತ್ತೆ ಪಶ್ಚಿಮ ಚಾಲುಕ್ಯರಿಗೆ ಸೇರಿತು. ಆಗ ಇವರ ಆಳ್ವಿಕೆಯ ಸಮಯದಲ್ಲಿ ಅಣ್ಣಿಗೇರಿಯಲ್ಲಿನ ಶಾಸನಗಳು ಹೇಳುವಂತೆ ಲಕ್ಷ್ಮೇಶ್ವರವನ್ನ ಚೋಳರು ಧ್ವಂಸ ಮಾಡಿದರು. ಮುಂದೆ ಬ್ರಿಟಿಷರಿಂದ ನಿಧಿ ಸಂಪತ್ತಿಗೆ ಆಸೆಪಟ್ಟ ಕಿಡಿಗೇಡಿಗಳಿಂದ ಮತ್ತಷ್ಟು ನಾಶವಾಯಿತು. ಈಗ ತಾಯಿ ಸುಧಾಮೂರ್ತಿ ಅವರಿಂದ, ಊರಿನ ಹಿರಿಯರಿಂದ ಮುಂತಾದ ಸಮಾಜ ಸೇವಕರಿಂದ ಜೀರ್ಣೋದ್ಧಾರಗೊಂಡು ಬರುವ ಭಕ್ತಾದಿಗಳಿಗೆ ಕೈಮಾಡಿ ಕರೆಯುತ್ತದೆ. 3 ದ್ವಾರಗಳ ಒಳರಂಗ ಮಂದಿರದಲ್ಲಿ ಅಂದಿನ ರಾಜ ಮಹಾರಾಜರ ಮುಂದೆ ನೃತ್ಯ ಮಾಡುತ್ತಿದ್ದ ನರ್ತಿಕೆಯರನ್ನು ಕೆತ್ತನೆಯ ಮೂಲಕ ಕೆತ್ತಿದ ಶಿಲ್ಪಗಳು, ಸಾಲು ಸಾಲು ಕಂಬಗಳು, ಉಬ್ಬುಗಳು, ಪ್ರತಿಮಾಶಾಸ್ತ್ರ ಶಾಸನಗಳೆಲ್ಲವೂ ಕಲಾತ್ಮಕ, ಸಾಂಸ್ಕೃತಿಕ ಮತ್ತು ದೇವತಾಶಾಸ್ತ್ರದ ದೃಷ್ಟಿಕೋನಗಳಿಗೆ ಸಾಕ್ಷಿಯಾಗಿವೆ. ಇಲ್ಲಿನ ದಕ್ಷಿಣ ದ್ವಾರದ ಮೇಲೆ ಕೆತ್ತಿದ ಲೈಂಗಿಕ ಭಂಗಿಗಳನ್ನ ನೋಡಿ ಆಶ್ಚರ್ಯಚಕಿತನಾಗಿದ್ದೆ. ಆಧ್ಯಾತ್ಮಿಕ, ಧಾರ್ಮಿಕ ದೇವಸ್ಥಾನದ ಮೇಲೆ ಯಾಕೆ ಈ ರೀತಿ ಕೆತ್ತಿದ್ದು ಎಂದು ತಿಳಿದಾಗ ಗೊತ್ತಾಗಿದ್ದು ಅಂದಿನ ಕಾಲದ ಜನಗಳಿಗೆ ಲೈಂಗಿಕ ಶಿಕ್ಷಣವನ್ನ ಈ ಮೂಲಕ ಸಾಮಾನ್ಯ ಜನಗಳಿಗೆ ಒದಗಿಸಲಾಗುತ್ತಿತ್ತು ಎಂಬುದು. ಈ ಕಲ್ಲಿನ ಮೇಲೆ ಕೆತ್ತಿರುವ ಚಂದ್ರ ಮತ್ತು ಹಾವಿನ ಕೆತ್ತನೆಯನ್ನ ನೋಡಿ ಒಂದು ಅದ್ಭುತ ಸಂಗತಿಯನ್ನ ಕೇಳಿ ಚಕಿತಗೊಂಡಿದ್ದೆ. ಅದೇನೆಂದರೆ ಕೆಟ್ಟ ಗ್ರಹಣದ ಸಮಯದಲ್ಲಿ ಈ ಹಾವು ಕೂದಲೆಳೆಯಷ್ಟು ಸರಿಯುತ್ತದೆ. ಹೀಗೆ ಸರಿದು ಮುಂದಿನ ಚಂದ್ರನನ್ನ ನುಂಗಿದರೆ ಪ್ರಳಯ ಆಗುತ್ತೆ ಎಂಬುದು ಇಲ್ಲಿನ ಜನರ ನಂಬಿಕೆ. ಸಾವಿರಾರು ಮೆಟ್ಟಲುಗಳ ಜಟಿಲ ಕಲ್ಲಿನ ಈ ಬಾವಿಯು ದೇವಸ್ಥಾನದ ಕೆಳಗೆ ವಿಸ್ತರಿಸಿ ಹೊರಕ್ಕೆ ಸಾಗಿದ್ದು ನಿಜಕ್ಕೂ ವಿಸ್ಮಯಕಾರಿ. ಈ ಕಲ್ಯಾಣಿಯಲ್ಲಿ ಸುಮಾರು 11 ವರ್ಷಗಳ ಹಿಂದೆ ಸಿಕ್ಕ ಅಭೂತಪೂರ್ವ, ವೈಶಿಷ್ಟ್ಯಪೂರ್ವ ಕಮಲ ಮುಖವುಳ್ಳ ಲಜ್ಜಾ ಗೌರಿ ವಿಗ್ರಹವನ್ನ ಪೂಜಿಸುವ ಭಕ್ತರಿಗೆ ಕಲ್ಯಾಣ ಭಾಗ್ಯ, ಸಂತಾನ ಭಾಗ್ಯ ಮುಂತಾದ ವರಗಳನ್ನು ತಾಯಿ ಅನುಗ್ರಹಿಸುತ್ತಾಳೆ ಎಂಬುದು ನಂಬಿಕೆ. ಯುಗಾದಿಯ ದಿನದಂದು ಸೂರ್ಯನ ಕಿರಣಗಳು ನೇರವಾಗಿ ದೇವತೆಗಳ ಮೇಲೆ ಬೀಳುವುದರಿಂದ ಆ ಕಾಲದ ನಿರ್ಮಾಣಕಾರರ ಇಂಜಿನಿಯರಿಂಗ್ ಕೌಶಲ್ಯವು ಇತಿಹಾಸ ತಿಳಿಯಲೆಂದು ಬಂದ ನನ್ನನ್ನ ಚಕಿತಗೊಳಿಸಿತ್ತು. ಇಂತಹ ಪರಂಪರೆಯನ್ನು ಸೃಷ್ಟಿಸಿ ನಮಗೆ ಬಿಟ್ಟು ಹೋದ ಧರ್ಮನಿಷ್ಠ ದಯಾಳು ರಾಜರಿಗೆ ನಾವು ಕೃತಜ್ಞರಾಗಿರಬೇಕು. ಇಲ್ಲಿ ಕಂಡ ಶಿಲ್ಪಕಲೆಗಳು, ಅಚ್ಚರಿಯ ಸಂಗತಿಗಳು, ಶಾಸನ ಇತಿಹಾಸಗಳು, ಪವಾಡ ನಂಬಿಕೆಗಳು ನನ್ನನ್ನ ಬೇರೆಯದ್ದೇ ಅನುಭವಕ್ಕೆ ಸಾಕ್ಷಿ ಮಾಡಿದ್ದವು. ಈ ದಂತಕಥೆಯನ್ನ ತಿಳಿದು ಅರಿತು ಕಂಡವನ ಮುಂದಿನ ಪ್ರಯಾಣ ಮುಂದೆ ನಿಮ್ಮ ಊರಿನ ಕಡೆಗೂ ಸಾಗುವುದು. ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ.